ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ SSLC ತೃತೀಯ ಭಾಷೆ ಹಿಂದಿ ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ ಬಂದುಬಿಟ್ಟು 8/1/2026 ಹಾಗೂ ಮುಂದೆ ನಡೀತಕ್ಕಂಥ ಪೂರ್ವ ಸಿದ್ಧತೆ ಮತ್ತು ವಾರ್ಷಿಕಕ್ಕಾಗಿ ತುಂಬಾ ಯೂಸ್ ಆಗ್ತಕ್ಕಂಥ ಒಂದು 60 ಅಂಕಗಳಿಗೆ ಬರ್ತಕ್ಕಂಥ ಪ್ರಶ್ನೆಗಳಿದ್ದಾವೆ. ನೋಡಿ, ಇದಕ್ಕಿಂತ ಮುಂಚೆ ಪ್ರತಿ ಪಾಠದ ಪ್ರಶ್ನೋತ್ತರಗಳು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿದ್ದಾವೆ. 4 ಮಾಡೆಲ್ ಕ್ವಶನ್ ಪೇಪರ್ ಕೀ ಆನ್ಸರ್ ಹಾಕಿದ್ದೀನಿ, ಒಂದು ಪಾಸಿಂಗ್ ಪ್ಯಾಕೇಜ್ ವಿಡಿಯೋ ಇದೆ. ಖಂಡಿತವಾಗಿ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅದನ್ನು ಲಿಂಕನ್ನು ಸಜೆಸ್ಟ್ ಮಾಡ್ತೀನಿ, ಖಂಡಿತವಾಗಿ ನೋಡಿ. ಮತ್ತು ಸ್ಕೋರಿಂಗ್ ಪ್ಯಾಕೇಜ್ ವಿಡಿಯೋಗಳು, ಮಾಡೆಲ್ ಕ್ವಶನ್ ಪೇಪರ್ಗಳು ನಿಮಗಾಗಿ ಕಾಯ್ತಾ ಇರ್ತವೆ, ಅವುಗಳಿಗಾಗಿ ನೋಡಿ ಅಂತ ಹೇಳ್ತಾ ಡೆಫಿನೆಟ್ ಆಗಿ ಬರ್ತದೆ. ಡೋಂಟ್ ವರಿ, ಚೆನ್ನಾಗಿ ಓದ್ಕೊಂಡು ಹೋಗಿ, ಓಕೆನಾ. ಫಸ್ಟ್ ಲಿಂಗ ಅಂತಕ್ಕಂಥ ಪಾಠದಲ್ಲಿ ನೋಡೋದಾದರೆ ಸ್ವಲ್ಪ ಗಿಲ್ಲು ಪಾಠದ ಉದಾಹರಣೆಗಳನ್ನ ಚೆನ್ನಾಗಿ ನೋಡ್ಕೊಂಡು ಹೋಗಿ, ಓಕೆನಾ. ಗಿಲ್ಲು ಪಾಠದಲ್ಲಿ ಬಂದಿರತಕ್ಕಂಥ ಲಿಂಗದ ಶಬ್ದಗಳು. ಆಮೇಲೆ ವಚನಕ್ಕೆ ಬಂದಾಗ ಕಾಶ್ಮೀರಿ ಸೇವ್ ಅಂತಕ್ಕಂಥ ಪಾಠದಲ್ಲಿ ಏಕವಚನ ಮತ್ತು ಬಹುವಚನ ಶಬ್ದಗಳಿದ್ದಾವೆ, ಓಕೆನಾ. ವಿಲೋಮ ಶಬ್ದದಲ್ಲಿ ನೋಡೋದಾದ್ರೂ ಸಹಿತ ಈ ಕಾಶ್ಮೀರಿ ಸೇವ್ ಆಗಿರ್ಬೋದು ಮತ್ತು ಗಿಲ್ಲು ಪಾಠದ ಉದಾಹರಣೆಗಳು ಮೋಸ್ಟ್ ಇಂಪಾರ್ಟೆಂಟ್ ಇದ್ದಾವೆ. ಪ್ರೇರಣಾರ್ಥಕ ಕ್ರಿಯಾ ಗಿಲ್ಲು ಪಾಠದಲ್ಲಿರ್ತಕ್ಕಂಥದ್ದು ಮತ್ತು ವ್ಯಾಕರಣ ಭಾಗದಲ್ಲಿರ್ತಕ್ಕಂಥದ್ದನ್ನು ಉದಾಹರಣೆಗಳನ್ನು ನೋಡಿ. ಸಂಧಿ ಸಮಾಸಗಳನ್ನು ಚೆನ್ನಾಗಿ ಟೆಕ್ಸ್ಟ್ ಬುಕ್ನ ಹಿಂದುಗಡೆ ಇರ್ತಕ್ಕಂಥವು. ಆಮೇಲೆ 6 ಮತ್ತು 14ನೇ ಪಾಠ ಇಟ್ ಮೀನ್ಸ್ ಬಸಂತ್ ಕಿ ಸಚ್ಚಾಯಿ ಮತ್ತು ಕರ್ನಾಟಕ ಸಂಪದ ಪಾಠದಲ್ಲಿ ಸಂಧಿಗೆ ಉದಾಹರಣೆಗಳಿದ್ದಾವೆ. ಸಮಾಸಕ್ಕೂ ಕೂಡ ಕರ್ನಾಟಕ ಸಂಪದದಲ್ಲಿ ಮತ್ತು ವ್ಯಾಕರಣ ಭಾಗದಲ್ಲಿ ಉದಾಹರಣೆಗಳನ್ನು ನೋಡ್ಕೊಂಡು ಹೋದರೆ ಸಾಕು. ಸಂಧಿಗಳಲ್ಲಿ ವಿಶೇಷವಾಗಿ ಗುಣಸಂಧಿ, ಮೇಲೆ ಒಂದೇ ಬಡಿಗೆ ಇರ್ತದೆ, ಮೇಲೆ 2 ಬಡಿಗೆ ಇತ್ತಂದ್ರೆ ಅದು ವೃದ್ಧಿ ಸಂಧಿ ಆಗಿರ್ತದೆ, ಓಕೆನಾ. ಯವರ ಅರ್ಧ ಬತ್ತಂದ್ರೆ ಎನ್ ಸಂಧಿ ಆಗಿರ್ತದೆ. ಇನ್ನು ಸಮಾಸದಲ್ಲಿ ಹೇಳಿದ್ದೀನಿ, ಕಾರಕ ಚಿಹ್ನೆಗಳನ್ನ ಪುಸ್ತಕದ ಸೆಂಟೆನ್ಸ್ಗಳನ್ನು ನೋಡಬೇಕು. ವಿಶೇಷವಾಗಿ ಏನು ಮಾಡಿರ್ತಾರಪ್ಪ ಅಂದ್ರೆ ಮೇ ಆಗಿರ್ಬೋದು, ಸೇ ಆಗಿರ್ಬೋದು, ನೇ ಆಗಿರ್ಬೋದು, ಇವುಗಳನ್ನು ಹೆಚ್ಚಿಗೆ ಕೊಡ್ತಾರೆ. ಮೇ, ಸೇ, ನೇ, ಪರ್, ಓಕೆನಾ. ಈ ಕಾರಕ ಚಿಹ್ನೆಗಳನ್ನು ಚೆನ್ನಾಗಿ ನೋಡ್ಕೊಂಡೋಗಿ. ವಿರಾಮ ಚಿಹ್ನೆಗಳಲ್ಲಿ ಇದು ಪೂರ್ಣ ವಿರಾಮ, ಇದು ಪ್ರಶ್ನವಾಚಕ, ಇದು ಭಾವಸೂಚಕ. ಇದು ಕೂಡ ಸಿಂಪಲ್ಲಾಗಿ ನೀವು ಆರಾಮಾಗಿ ಅಂಕಗಳನ್ನು ಗಳಿಸ್ತೀರಿ. ಇನ್ನು ಈ ತರನಾಗಿರ್ತಕ್ಕಂಥ ಪ್ರಶ್ನೆಗಳಿದ್ದಾವೆ ನೋಡಿ, ಇಂಪಾರ್ಟೆಂಟು. ಖರೀದ್ನಾ ಶಬ್ದಕ್ಕೆ ವಿಲೋಮ ಶಬ್ದ ಕೇಳಿದರೆ ಬೇಚ್ನಾ, ಲೇನಾದೇನಾಗ್ತದೆ, ಇದೇ ದೇನಾಗ್ತದೆ, ತೋಡನಾದೇನಾಗ್ತದೆ, ಜೋಡನ ಅಂತ ಆಗ್ತದೆ, ಓಕೆನಾ. ಗೊತ್ತಿರಲಿ. ಇನ್ನು ನೆಕ್ಸ್ಟ್ ಇನ್ಮೇಸೆ ಪುಲ್ಲಿಂಗ ಶಬ್ದ ಹೇ ಅಂತ ಕೇಳಿದರು. ಮಾಲಾ ಅಂತ ಇದೆಯಲ್ಲ, ಇದು ಪುಲ್ಲಿಂಗದ. ಮಾಲಿನ್ ಅನ್ನೋದು ಸ್ತ್ರೀಲಿಂಗ, ಛಾತ್ರ ಅನ್ನೋದು ಸ್ತ್ರೀಲಿಂಗ, ಛಾತ್ರ ಅನ್ನೋದು ಪುಲ್ಲಿಂಗ, ಶಾಲಾ ಅನ್ನೋದು, ದಾತ ಅನ್ನೋದು ಪುಲ್ಲಿಂಗ, ದಾತ್ರಿ ಅನ್ನೋದು ಸ್ತ್ರೀಲಿಂಗ. ಇದು ಏನಾದಪ್ಪ ಅಂದ್ರೆ ಪುಲ್ಲಿಂಗದ, ದಾತ್ರಿ ಇಸ್ ದ ಸ್ತ್ರೀಲಿಂಗ ಆಗ್ತದೆ. ಇನ್ನು ಜಾಗನ್ ಶಬ್ದಕ್ಕೆ ಪ್ರಥಮ ಪ್ರೇರಣಾರ್ಥ ಕೇಳಿದ್ದಾರೆ. ನೋಡಿ, ಇಂಪಾರ್ಟೆಂಟ್ ಏನಪ್ಪ ಅಂದರೆ ಜಗಾನ. ಬರೀ ಲಾಸ್ಟಿಗೆ ಮಾತ್ರ ಆನಾ ಪ್ರತ್ಯಯ ನೋಡ್ಲಿಕ್ಕೆ ಹೋಗಬೇಡಿ. ಕ್ರಿಯಾ ಶಬ್ದದ ಮೊದಲ ಪದವು ಕೂಡ ಏನಾಗಿರಬೇಕು, ರಸ್ವಾಗಿರಬೇಕು, ಓಕೆನಾ. ಇಲ್ಲಿ ಜಗಾನ ಅದ, ಜಾಗಾನ ಅಂತ ಬರ್ತದೆ. ಇಲ್ಲಿ ಎರಡೂ ಕೂಡ ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗಬೇಡಿ, ಯಾಕೆಂದರೆ ಇದು ಜಗ್ ಆದ, ದೀರ್ಘ ಅದ. ಹೀಗಾಗಿ ಇದು ಪ್ರೇರಣಾರ್ಥಕ ಕ್ರಿಯಾ ಆಗೋದಿಲ್ಲ. ಪ್ರೇರಣಾರ್ಥಕ ಕ್ರಿಯೆ ಆಗಬೇಕಾದ್ರೆ ಆನಾ ಇರಬೇಕು. ಫಸ್ಟ್ ಮೊದಲ ಕ್ರಿಯಾ ಶಬ್ದ ಮಾತ್ರ ರಸ್ವದಿಂದನೇ ಕೂಡಿರಬೇಕು. ಇನ್ನು ಗುಣಸಂಧಿ ಕೇಳಿದ್ದಾರೆ. ಮೇಲ್ ಒಂದೇ ಬಡಿಗೆ ಅಂತ ಹೇಳಿದ್ದೀನಿ. ಗಣೇಶ, ರವೀಂದ್ರ ದೀರ್ಘ ಸಂಧಿ ಆಗ್ತದೆ, ಏಕೈಕ ವೃದ್ಧಿ ಸಂಧಿ ಆಗ್ತದೆ, ಅತ್ಯಧಿಕ ಎನ್ ಸಂಧಿ ಆಗ್ತದೆ, ಗೊತ್ತಿರಲಿ. ಇನ್ನು ಕಿತಾಬ್ ಶಬ್ದಕ್ಕೆ ಅನ್ಯವಚನ ರೂಪ ಹೇ ಅಂತ ಕೇಳಿದ್ದಾರೆ. ಕಿತಾಬ್ದೇನಾಗ್ತದೆ, ಇಟ್ಸ್ ಅ ಕಿತಾಬೆ ಇಸ್ ದ ರೈಟ್ ಆನ್ಸರ್. ಸೀತಾರಾಮ್ ಅಂತ ಕೇಳಿದ್ದಾರೆ. ಅಂದರೆ ಯಾವ ಸಮಾಸ ಪದದ ನಡುವೆ ಯೋಜಕ ಚಿಹ್ನೆ ಇರ್ತದಲ್ಲ, ಅದು ದ್ವಂದ್ವ ಸಮಾಸ. ಆಮೇಲೆ ಕಾರಕ ಚಿಹ್ನೆಗಳು ಲೋಪ ಅಂತಂದ್ರೆ ತತ್ಪುರುಷ ಸಮಾಸ. ಪೂರ್ವ ಪದ ಸಂಖ್ಯೆ ಇತ್ತಂದ್ರೆ ದ್ವಿಗು ಸಮಾಸ. ಪೂರ್ವ ಉತ್ತರ ಪದದಲ್ಲಿ ಉಪಮೇಯ ಉಪಮಾನ ಇತ್ತಂದ್ರೆ ಅದು ಕರ್ಮಧಾರಯ ಸಮಾಸ, ಗೊತ್ತಿರಲಿ. ಇನ್ನು ಬಸಂತ್ ಕಾ ಭಾಯಿ ಪ್ರತಾಪ್ ಹೇ ಅಂತಿದೆ. ಬಸಂತ್ ಕಾ, ಓಕೆ, ಬಸಂತನ ಸಹೋದರ ಪ್ರತಾಪ್, ಕಾ ಇಸ್ ದ ರೈಟ್ ಆನ್ಸರ್. ಆಪ್ಕಾ ನಾಮ್ ಕ್ಯಾ ಹೇ, ಈ ಚಿಹ್ನೆ ಯಾವುದು ಅಂತ ಕೇಳಿದ್ರು ಅದು ಪ್ರಶ್ನವಾಚಕ ಬರ್ತದೆ. ದೇವಾಲಯ ಕೇಳಿದ್ದಾರೆ. ಇಲ್ಲಿ ಆ ಅಂತಕ್ಕಂಥ ದೀರ್ಘ ಸಂಧಿ ಅದ. ಹೀಗಾಗಿ ಇದೇನಾಗ್ತದಪ್ಪ ಅಂದ್ರೆ ದೀರ್ಘ ಸಂಧಿಗೆ ಉದಾಹರಣೆ ಆಗಿರ್ತಕ್ಕಂಥ ಪದ. ಇನ್ನು ಟೋಲಿ ಶಬ್ದಕ್ಕೆ ಅನ್ಯವಚನ ರೂಪೆ ಅಂತ ಕೇಳಿದರೆ ಇದು ಬಡಿ ಯದ, ಚೋಟಿ ಬರಬೇಕು. ಟೋಲಿಯಾ ಯಾದ ಮೇಲೆ ಚಂದ್ರ ಬಿಂದು ಬರಬೇಕು. ಆಪ್ಷನ್ ಇ ಇಸ್ ದ ರೈಟ್ ಆನ್ಸರ್. ಇದು ಟೋಲಿಯಾ ಅಂತಕ್ಕಂಥದ್ದು ಉತ್ತರ ಬರ್ತದೆ. ಇನ್ನು ಪ್ರಥಮ ಪ್ರೇರಣಾರ್ಥಕ್ಕೆ ಹೇಳಿತ್ತು. ಕರಾನ, ಆನಾ ಬಂತು, ಇದು ರೈಟ್ ಆನ್ಸರ್. ಹಾರ್ ಶಬ್ದದ, ಜೀತದ, ಓಕೆನಾ. ಸ್ತ್ರೀಲಿಂಗ ಕೇಳಿದ್ದಾರೆ. ಭಾಯ್ದೇನಾಗ್ತದೆ, ಬಹನ್ ಆಗ್ತದೆ. ನೌಕರ್, ನೌಕರಾನಿ ಆಗ್ತದೆ. ಬೇಟಾ, ಬೇಟಿ ಆಫ್ ಬಿಟಿಯಾ. ಬಾಲಿಕಾ ಅದ, ಏನಾಗ್ತದೆ, ಬಾಲಕ ಅಂತ ಆಗ್ತದೆ, ಓಕೆನಾ. ಬಾಲಿಕಾ ಇಸ್ ದ ಏನಪ್ಪ ಅಂತಂದರೆ ಸ್ತ್ರೀಲಿಂಗ ಶಬ್ದ ಆಗ್ತದೆ. ಇದು ನಿಮಗೆ ಗೊತ್ತಿರಲಿ. ಇನ್ನು ಇನ್ಮೇಲೆ ದ್ವಂದ್ವ ಸಮಾಸಕ ಉದಾಹರಣೆ ಅಂತ ಕೇಳಿದ್ದಾರೆ. ನೋಡಿ, ತ್ರಿದೇವ ಅನ್ನೋದು ದ್ವಿಗು ಸಮಾಸ, ರಾಜವಂಶ ಅನ್ನೋದು ತತ್ಪುರುಷ ಸಮಾಸ, ನೀಲಕಮಲ ಅನ್ನೋದು ಕರ್ಮಧಾರಯ ಸಮಾಸ, ಮಾತಾಪಿತಾ ಅನ್ನೋದು ದ್ವಂದ್ವ ಸಮಾಸ, ನಡುವೆ ಯೋಜಕ ಚಿಹ್ನೆ ಇದೆ. ಅಭಿ ಬಾಜಾರ್ ಸೆ ಭುನಾ ಲಾತಾ ಹೂँ, ಸೇ ಇಸ್ ದ ರೈಟ್ ಆನ್ಸರ್. ಅಭಿ ಬಾಜಾರ್ ಸೆ, ಇವೆಲ್ಲ ಇಂಪಾರ್ಟೆಂಟ್ ಇದ್ದಾವೆ. ಗಿಲ್ಲು ಕೆ ಜೀವನ ಕ ಪ್ರಥಮ ವಸಂತ ಆಯಾ, ಈ ಚಿಹ್ನೆ ಯಾವುದು, ಪೂರ್ಣ ವಿರಾಮ ಚಿಹ್ನೆ.
ನಿಮ್ನಲಿಖಿತ ಶಬ್ದ में से ಏಕವಚನ ಅಂತ ಕೇಳಿದ್ದಾರೆ. ಫೂಲ್ ಇಸ್ ದ ಏಕವಚನ ಮತ್ತು ಫೂಲ್ದು ಬಹುವಚನನೂ ಕೂಡ ಆಗ್ತದೆ. ಬಿಕಾಸ್ ಫೂಲ್ ಅನ್ನೋದು ಸದೈವ ಏಕವಚನ में प्रयुक्त होने वाला ಶಬ್ದ. ಇದು ಚೀಜ ಆಂಖ ಮಾಲ ಅನ್ನೋದು ಏಕವಚನ ಆಗಬೇಕಿತ್ತು. ಇನ್ನು ರಾತ್ ಶಬ್ದ का ವಿಲೋಮ ಶಬ್ದ ಹೇಗೆ ಕೇಳಿದ್ದಾರೆ. ಸೊ ದಿನ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. देखना का प्रथम ಪ್ರೇರಣಾರ್ಥ ಕೇಳಿದ್ದಾರೆ. ದಿಖಾನಾ ಓಕೆ ಇಸ್ ದ ರೈಟ್ ಆನ್ಸರ್. ಧರ್ಮಾತ್ಮ ಅಂತಕ್ಕಂಥ ಸಂಧಿ ಆದ, ಸೊ ದೀರ್ಘ ಸಂಧಿ ಬರ್ತದೆ. ದ್ವಂದ್ವ ಸಮಾಸ ಯಾವುದು ಅಂತ ಕೇಳಿದ್ದಾರೆ. ನೋಡಿ ದಾನವೀರ ಅಂತಕ್ಕಂಥದ್ದು ತತ್ಪುರುಷ ಸಮಾಸ, ದಾನಸೇ ವೀರ. ಓಕೆ ನೆಕ್ಸ್ಟ್ ಶುಭ ಶಾಮ್ ಅನ್ನೋದು ದ್ವಂದ್ವ ಸಮಾಸ, ಗ್ರಂಥಕಾರ ಅನ್ನೋದು ತತ್ಪುರುಷ ಸಮಾಸ, ದಶಾನನ ಅನ್ನೋದು ಕರ್ಮಧಾರೆಯೂ ಆಗ್ತದೆ, ದ್ವಿಗುನೂ ಆಗ್ತದೆ, ಬಹುರ್ವಿಹಿನೂ ಆಗ್ತದೆ. ನವೀನ ಕೇಳಿದ್ರು, ನವೀನಕ ಪರ್ಯಾಯವಾಚಿ ಶಬ್ದ ಆಧುನಿಕ ಅಂತ ಬರ್ತದೆ. ಇನ್ನು ಅನುರೂಪತ ಮೋಸ್ಟ್ ಇಂಪಾರ್ಟೆಂಟ್ कालानाग पर्वत, गंगोत्री ग्लेशियर, कश्मीरी सेब कहानी, ईमानदारों के सम्मेलन में व्यंग्य रचना, मछली तैरना, साम प्रेंगना, पवन वायु, सिंधु सागर, बलभद्र बलराम कानकृष्ण, पंडित राजकिशोर किशनगंज, बसंत अहिर टीला, ईमानदारों के सम्मेलन में व्यंग्य रचना, बसंत की सच्चाई एकांकी, कावेरी नदी जोग जलप्रपात, कंप्यूटर गणक यंत्र इंटरनेट अंतर्जाल, गिल्लू रेखाचित्र, मेरा बचपन आत्मकथा, कर्नाटक चंदन का आगार, बेंगलुरु सिलिकॉन सिटी, समय की पहचान सियाराम शरणगुप्ता, मातृभूमि भगवती चंद वर्मा, हाथी सूड बैस सिंग ಅಂತ ಬರ್ತಾರೆ. ಇನ್ನು ಒಂದೇ ವಾಕ್ಯದಲ್ಲಿ मोस्ट इंपॉर्टेंट ಅಂದರೆ टोमेटो किसका आवश्यक अंग बन गया है और लेखक चीज़ें खरीदने क्यों गए थे ಅದು ಒಂದು ನೋಡ್ಕೊಂಡು ಹೋಗಿ. तुलसीदास जी के अनुसार विपत्ति के साथी कौन है. सिंगापुर आदिवासी कहाँ रहते थे. कलाम जी बचपन में किस घर में रहते थे. मुख किसका पालन पोषण करता है. रोज़ एक सेब खाने से किनकी ज़रूरत नहीं होगी. तुलसीदास के अनुसार विपत्ति के साथी कौन है. सिंगापुर आदिवासी कहाँ रहते थे. ग्वाल मित्र बलराम की बातें सुनकर कैसे हंसते हैं ಅಂತ ಕೇಳಿದ್ರೆ ಚುಟುಕಿ ದೇ ದೇಕರ ಅನ್ನೋದು ಗೊತ್ತಿರಲಿ. ಇನ್ನು 2 ಮಾರ್ಕ್ಸ್ಗೆ ಬರ್ತಕ್ಕಂಥ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಅಂದರೆ कश्मीरी सेब पाठದ ಆಶಯ. ओकेना. बालकृष्ण अपनी माता यशोदा से क्या क्या शिकायत करता है. परसाई जी ईमानदारों के सम्मेलन में क्यों आमंत्रित किया गया था. शास्त्रों में सत्य बोलने का तरीका. अच्छे नागरिक किन्हीं 2 कर्तव्य ಅಂತ ಕೇಳಿದ್ದಾರೆ. सौरमंडल में सबसे सुंदर ग्रह शनि है कैसे ಅಂತ ಕೇಳಿದ್ರು. शनि अत्यंत ठंडा ग्रह है. ಇವೆರಡು ಇಂಪಾರ್ಟೆಂಟು. लेखक को भेजे गए निमंत्रण पत्र में क्या लिखा गया था ಅಂತ ಕೇಳಿದ್ದಾರೆ. ಇನ್ನು कृष्ण बलराम के साथ खेलने क्यों नहीं जाना चाहता. जैनुलाब्दीन नमाज के बारे में क्या कहते थे. महात्मा गांधी जी सत्य की शक्ति के बारे में क्या कथन है. आशिया अम्मा जी अब्दुल कलाम को खाने में क्या क्या देती थी. इन आधे तो लेखक को भेजे गए निमंत्रण पत्र में क्या लिखा गया था. दुकानदार ने लेखक से क्या कहा. कृष्ण अपनी माता के प्रति क्यों नाराज है. शनि को शनिचर क्यों कहते हैं. शनि का निर्माण किस प्रकार हुआ. झूठ का सहारा लेते हैं तो क्या क्या सहना पड़ता है. सलमा ने मीना मैडम से क्या कहा. वेरी इंपॉर्टेंट. कश्मीरी पाठ दो आशय दे. कृष्ण माता यशोदा से क्यों नाराज है. नमाज के बारे में जैनुलाब्दीन क्या कहते हैं. मोस्ट रिपीटेड इदावे. गांव को आदर्श गांव कैसे बनाया जा सकता है. शनि को सुंदर ग्रह क्यों कहा जाता है. सत्य के बारे में गांधी का कथन. झूठ का सहारा लेते तो क्या क्या सहना पड़ता है. 3 मार्क्स क्वेश्चन. धीरज सक्सेना को बुद्धिमान रोबोट की ज़रूरत क्यों थी. ಇದಿರಲಿಲ್ಲ ಅಂದರೆ ಇದು ರೋಬೋನಿಲ್ सक्सेना के घर में क्या क्या काम करता था. ಅವು ಎರಡರಲ್ಲಿ ಒಂದಂತೂ ಫಿಕ್ಸ್ ಆಗಿ ಬರ್ತದೆ. ಇನ್ನು ಮಾತೃಭೂಮಿಗೆ ಪ್ರಕೃತಿ ಸೌಂದರ್ಯ ಬರಲಿಲ್ಲ ಅಂದರೆ ಸ್ವರೂಪ ಬರ್ತದೆ. ಎಷ್ಟು ಮಾರ್ಕ್ಸ್ಗೆ. ಈ 3 ಮಾರ್ಕ್ಸಿಗೆ. ಸ್ವರೂಪ ಬರಲಿಲ್ಲ ಅಂದರೆ ವಿಶೇಷತೆ ಬರ್ತದೆ. ಸೊ ಆಲ್ಮೋಸ್ಟ್ ಪ್ರಕೃತಿ ಸೌಂದರ್ಯನೇ ಬರ್ತದೆ, ಏಕೆಂದ್ರೆ ಅದು ಪ್ರಿಪ್ರೇಟ್ರಿ 1 ಅದ. समय की पहचान कविता का समय का महत्व ಅಥವಾ समय का सदुपयोग ನೋಡ್ಕೊಂಡು ಹೋಗಿ, ಮತ್ತು ಇದು ಫಿಕ್ಸ್ ಆಗಿರ್ತಕ್ಕಂಥ ಕ್ವಶನ್. ಇನ್ನು सोशल नेटवर्किंग की क्रांतिकारी खोज है. लेखिका को चौंकाने के लिए गिल्लू कहाँ का छिप जाता था. एवरेस्ट की चोटी पर पहुंचकर बिचेंद्र ने क्या किया. ಅಥವಾ ಇದು ಪಾಠದ ಆಶಯ ನೋಡ್ಕೊಂಡು ಹೋಗಿ, ಸಂದೇಶ ನೋಡ್ಕೊಂಡು ಹೋಗಿ. ಯಾವುದು ಮಹಿಳಾ की ಸಾಹಸಗಾಥ. ಇನ್ನು दोहाते रामनाम मनि दीपदरु जीह देहरि द्वार तुलसी भीतर बाहिरो जो चाहसी उजियार. ಇನ್ನು ಅನುವಾದಕ್ಕೆ ಒಂದು ಕರ್ನಾಟಕ ಸಂಪದ ಪಾಠದಿತ್ತು. ವಿಡಿಯೋ ಕಾನ್ಫರೆನ್ಸ್ ಇಸ್ ಮೋಸ್ಟ್ इंपॉर्टेंट क्वेश्चन. कर्नाटक के प्राकृतिक सौंदर्य वेरी इंपॉर्टेंट. दिनकर जी के अनुसार मानव का सही परिचय ಬರ್ಬೋದು, ಅಥವಾ ಭೌತಿಕ ಸಾಧನ का वर्णन ಕೇಳ್ಬೋದು, ಅಥವಾ ಪ್ರಕೃತಿ पर सर्वत्र है विजय पुरुष आसीन पंक्ति का आशय ಬರ್ಬೋದು. ಓಕೆನಾ. ಇಲ್ಲಿ ಎರಡೇ ಕ್ವಶನ್ ಇಂಪಾರ್ಟೆಂಟು. ಅದು ಬರಲಿಲ್ಲ ಅಂದರೆ ಅಭಿನವ ಮನುಷ್ಯ ಕವಿತಾ ಅದು ಆಶಯನೂ ಬರ್ತದೆ. ಸ್ನೇಹ ಮಾನವೀಯತಾ ಭಾईचारा का सीख मिलती है, ಅದು ಕೂಡ ಕಲ್ಕೊಂಡೋಗಿ. ಇನ್ನು समय का सदुपयोग. गिल्लू के अंतिम दिन मोस्ट इंपॉर्टेंट. एवरेस्ट की चोटी पर पहुंचकर बचेंद्र ने क्या किया. वेरी सिंपल दोहा. दया धर्म का मूल है पाप मूल अभिमान ತುಳಸಿ ದಯಾ ನ ಛಾಡಿಯೇ ಜಬಲಗ ಘಟ ಮೇ ಪ್ರಾಣ ಅಂತ ಇತ್ತು, ಅದು ಇಂಪಾರ್ಟೆಂಟ್ ಇತ್ತು. ಸೊ ಎಲ್ಲ ಆಲ್ಮೋಸ್ಟ್ ನಾನು ನಿಮಗೆಲ್ಲ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸನ್ನೇ ಕೊಟ್ಟಿದ್ದೆ. ಇಲ್ಲಿದೆ ಸಂಚಾರ ವ ಸೂಚನಾ ಕೆ ಕ್ಷೇತ್ರ ಮೇ ಇಂಟರ್ನೆಟ್ದು ಮಹತ್ವ, ಆಮೇಲೆ
ಭೌತಿಕ ಸಾಧನಕ ಪರಿಚಯ ಆಧುನಿಕ ಮಾನವಕಿ ಅಂತ ಕೇಳಿದರು, ಅದು ಇಂಪಾರ್ಟೆಂಟ್ ಇತ್ತು. ಶಿಲ್ಪಕಲಾ ಮತ್ತು ವಾಸ್ತುಕಲಾ ಅನೋಖಿ ಹೇ, ಇದು ಕರ್ನಾಟಕ ಸಂಪದ ಪಾಠದ್ದು ಕನ್ನಡದಲ್ಲಿ ಅನುವಾದ ಮಾಡಲಿಕ್ಕೆ ಪ್ರಶ್ನೆಯನ್ನು ಕೊಟ್ಟಿತ್ತು. ಇನ್ನು 2 ಪ್ರಶ್ನೆ 4 ಅಂಕದಲ್ಲಿ ಚೆನ್ನಾಗಿ ಬಸಂತಿ ಏಕ್ ಇಮಾನ್ದಾರ್ ಲಡ್ಕಾಯಿ ನೋಡ್ಕೊಂಡೋಗಿ ಫಿಕ್ಸ್ ಆಗಿ ಬರ್ತಕ್ಕಂಥ ಪ್ರಶ್ನೆ. ಓಕೆನಾ, ಒಟ್ಟೆ ಮಿಸ್ ಮಾಡದೆ ನೋಡಿ, ನೀವು ಆರಾಮಾಗಿ ಬರಿತೀರಿ. ಅಸಫಲತೆ ಏಕ ಚುನೌತಿ ಹೇ, ಇದು ಕೂಡ ಫಿಕ್ಸ್ ಆಗಿರ್ತಕ್ಕಂಥ ಪ್ರಶ್ನೆ. ಪ್ಯಾಸೇಜ್ ಕ್ವಶನನ್ನು ಬಿಡಕ್ಕೆ ಹೋಗಬೇಡಿ, ಮೊದಲು ಪ್ರಶ್ನೆಗಳನ್ನ ಓದಿ ಅದರಲ್ಲಿ ಎಲ್ಲೆಲ್ಲಿ ಕೀವರ್ಡ್ಸ್ ಅದಾವಲ್ಲ ಅದನ್ನು ಹಾಕಿ, ಅಥವಾ ಕಂಪ್ಲೀಟ್ ಮುಂದಿನ ಫುಲ್ ಸ್ಟಾಪ್ ಹಿಡಿದು ಹಿಂದಿನ ಫುಲ್ ಸ್ಟಾಪ್ ಒಳಗೆ ಕಂಪ್ಲೀಟ್ ಸೆಂಟೆನ್ಸ್ ಬರೀರಿ, 4 ಅಂಕ ಸಿಗ್ತದೆ. ಇನ್ನು ನಿಬಂಧದಲ್ಲಿ ಕಲ್ಕೋತಕ್ಕಂಥದ್ದು ಇಂಟರ್ನೆಟ್, ಜನಸಂಖ್ಯಾ ವೃದ್ಧಿ, ಕರ್ನಾಟಕಿ ಮಹಾನತಾ, ಒಂದು ಫಿಕ್ಸ್ ಆಗಿ ಬಂದೇ ಬರ್ತಕ್ಕಂಥ ಪ್ರಶ್ನೆ. ಚೆನ್ನಾಗಿ ಚುಟ್ಟಿ ಪತ್ರ ಕಲ್ಕೊಂಡೋಗಿ, ಭಾಳ ಶಾರ್ಟಾಗಿ ಬರೀತಕ್ಕಂಥದ್ದು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಹೇಳ್ತೀನಿ. ಇಷ್ಟು ಪ್ರಶ್ನೆಗಳನ್ನು ನೋಡ್ಕೊಂಡೋದ್ರೆ 60ಕ್ಕಿಂತ ಹೆಚ್ಚು ಅಂಕಗಳನ್ನು ಆರಾಮಾಗಿ ಗಳಿಸ್ತೀರಿ ಅಂತ ಹೇಳ್ತಾ ಸಿಗ್ತೀನಿ ಹೊಸ ವೀಡಿಯೋದಲ್ಲಿ. ಬಾಯ್.